ಟೆಸ್ಟ್ದಿಂದಾಗಿ ಈ ಸೋಲಿನಿಂದಾಗಿ ಸಹಜವಾಗಿನ ನಮ್ಮ ರೋಹಿತ್ ಶರ್ಮಾ ಮೇಲೆ ಪ್ರೀತಿ ಒಂದಿಷ್ಟು ಕಡಿಮೆ ಆಯ್ತೇನೋ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ. ಯಾಕಂದರೆ ಅದರಲ್ಲೂ ಅವರ ಏನಪ್ಪ ಅಂತಂದ್ರೆ ಬಾರ್ಡರ್ ಗವಾಸ್ಕರ್ ಟ್ರಾಫಿ ಆಸ್ಟ್ರೇಲಿಯಾ ನಡೆದಂಥ ಸಮಯದಲ್ಲಿ ರೋಹಿತ್ ರವರು ಅವರ ಕೊನೆ ಟೆಸ್ಟ್ ಏನಪ್ಪ ಕ್ಯಾಪ್ಟನ್ ಆದರೆ ಭಾಳ ಹೀನಾಯವಾಗಿ ಸೋತಿದ್ದು ಅವ್ರಿಗೆ ಭಾಳ ದೊಡ್ಡ ಹಿನ್ನಡೆ ಆಯಿತು ಅನ್ನೋದು ಸಹಿತ ಅಷ್ಟೇ ಸತ್ಯದ. ಇದನ್ನೆಲ್ಲ ಯಾಕೆ ಚರ್ಚೆ ಮಾಡಬೇಕಾಗಿದೆಪ್ಪ ಅಂದ್ರೆ ಮನುಷ್ಯ ಒಂದಿಷ್ಟು ರಿಟೈರ್ ಆದಾಗ ಅಥವಾ ಒಂದಿಷ್ಟು ಏನೋ ಸಾಧನೆ ಮಾಡಿದಾಗ ಅವ್ರ ಬಗ್ಗೆ ಒಂದಿಷ್ಟು ನಾವು ಮಾತಾಡಬೇಕಾಗ್ತದೆ. ಒಳ್ಳೆಯ ಮತ್ತು ಕೆಟ್ಟ ಆದಷ್ಟು ಒಳ್ಳೆಯ ಮಾತುಗಳು ಮಾತಾಡಬೇಕಾಗಿದೆ. ಈ ವ್ಯಕ್ತಿಯ ಬಗ್ಗೆ ಹೆಚ್ಚಾಗಿ ಹೇಳಬೇಕಾಗಿದ್ದೇನಪ್ಪ ಅಂತಂದ್ರೆ ಇವರಲ್ಲಿಯ ಒಂದು ಏನು ಶಕ್ತಿ ಅಗಾಧ ಶಕ್ತಿ ಅದ ಸಿಕ್ಸ್ ಹೊಡೆಯುವಂಥದ್ದು ಅದು ವಿಶೇಷವಾಗಿ ಭಾಳಷ್ಟು ಆಟಗಾರರು ಕಡಿಮೆ ಅಂತಲೇ ಹೇಳಬೇಕಾಗ್ತದೆ. ಇಂಥ ಒಬ್ಬ ವ್ಯಕ್ತಿ ಏನಪ್ಪ ಅಂತಂದ್ರೆ 2013 ಟೆಸ್ಟಿಗೆ ಪಾದಾರ್ಪಣೆ ಮಾಡಿದಾರೆ. ಅದು ವೆಸ್ಟ್ ಇಂಡೀಸ್ದಂಥ ದೈತ್ಯ ಆಟಗಾರರ ಎದುರು ಅದರಲ್ಲಿ 177 ರನ್ಗಳನ್ನು ಹೊಡಿತಾರೆ. ಹೊಡೆದ ತಮ್ಮನ್ನು ತಾವು ಪ್ರತಿಷ್ಠಾಪನೆ ಮಾಡಿಕೊಳ್ತಾರೆ. ಮತ್ತು ನಮ್ಮ ಈ ಒಬ್ಬ ವಿರಾಟ್ ಕೊಹ್ಲಿ ಹಾಗೆ 3 ಈ ಒಂದು ಆಟಗಳಲ್ಲೇ ತಮ್ಮನ್ನು ತಾವು ಕ್ಯಾಪ್ಟನ್ ಆಗೋದ್ರಲ್ಲೇ ಅಥವಾ ಆಡಿಸುವಲ್ಲೇ ಒಂದು ಯಶಸ್ಸು ಸಾಧಿಸೋದು ಸಹಿತ ಸಣ್ಣ ಸಾಧ್ಯ ಅಲ್ಲ. ಒಟ್ಟಾರೆಯಾಗಿ ರೋಹಿತ್ ಹಿಟ್ಮ್ಯಾನ್ ಕಡಿಬಡಿ ಹೊಡಿ ಆಟಗಾರ ಇವತ್ತು ಟೆಸ್ಟ್ನಿಂದ ದೂರ ಸರಿದ್ದಾರೆ. ಆದರೆ ಅವರು ಆಡಿದ ಟೆಸ್ಟ್ಗಳ ಬಗ್ಗೆ ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಮತ್ತು 12 ಶತಕಗಳನ್ನು ಹೊಡಿದೇನು ಸಣ್ಣ ವಿಷಯನೂ ಅಲ್ಲ. ಯಾಕಂದರೆ ಒಬ್ಬ ವ್ಯಕ್ತಿ ಜೀವನದಲ್ಲಿ ಶತಕ ಹೊಡಿದಪ್ಪ ಅಂದ್ರೆ ಅದು ಒಂದು ಶತಕ ಹೊಡೆದ ದಿನ ಒಂದು 100 ಶತಕ ಸಮ ಏನೋ ಅನ್ನುವಷ್ಟು ಮಟ್ಟಿಗೆ ಇರ್ತದೆ. ಆ ಸಮಯದಲ್ಲೇ ಅದರಲ್ಲೂ ಟೆಸ್ಟ್ಗಳ ಬಗ್ಗೆ ಯಾಕಪ್ಪ ಅಂತಂದ್ರೆ ನಿರಂತರ ನಿಲ್ಲಬೇಕಲ್ಲ. ನಿರಂತರವಾಗಿ ಒಬ್ಬ ಒಳ್ಳೆಯ ಬೌಲರ್ ಸರಿಯಾಗಿ ಬೌಲ್ ಮಾಡಲಿಕ್ಕೆ ಹೇಳ್ತಿದ್ರೆ ಅವನು ಎದುರಿಸ್ಬೇಕಾಗ್ತದೆ. ಏನಪ್ಪ ಈಗ 5 ಓವರದ ಒನ್ ಡೇ 10 ಓವರದ ಅಷ್ಟಾದ್ರೆ ಆಯ್ತಪ್ಪ ಅನ್ನುವಾಗಿಲ್ಲ. ಅವ್ರು ನಿರಂತರವಾಗಿ ಬರ್ತಾ ಇರ್ತಾರೆ. ಒಬ್ಬ ಯಶಸ್ವಿ ಬೌಲರ ಆ ಪಂದ್ಯದಲ್ಲೇ ಯಶಸ್ವಿಯಾಗಿ ಬೌಲ್ ಮಾಡೋ ಮುಂದೆ ಅವರ ಮೇಲಿನ ಬರೋದು